ಇವತ್ತು 100 kg ನಮ್ಮ ಮನೇಲಿ ಬೂಂದಿ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ದೇವಸ್ಥಾನ ಊಟ ಇಟ್ಕೊಂಡಿದ್ದಾರೆ, ಊರಲ್ಲಿ ಹಬ್ಬ ಇದೆ ರಥಸಪ್ತಮಿಗೆ. ಅದಕ್ಕೋಸ್ಕರ ಇದು ಪ್ರಿಪ್ರೇಷನು ನಮ್ಮ ಮನೆ ಕಡೆಯಿಂದ ಬೂಂದಿ ಅಂತ. ಸೊ ಫಸ್ಟ್ ಟೈಮು ಬೂಂದಿ ಮಾಡುವಾಗ ಇವರು ಏನು ಮಾಡ್ಕೋತಾರೆ ಅಂತ ಅಂದರೆ ಸೇರ್ಲೆಕ್ತಲ್ಲ ಅವರು ಕಡಲೆ ಹಿಟ್ಟನ್ನ ಹಾಕೋತಾರೆ. ಸೊ ಒಂದು ಸೇರಿಗೆ ಎಷ್ಟು ಅಳತೆಲಿ ಅಂದರೆ ಏನು ಕೈ ಐತೆ ಆ ಅಳತೆಲಿ ನೀರು ಹಾಕ್ಕೊಂಡು ಅವರು ಅಳತೆ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಕಲ್ಲರ್ ಹಾಕ್ಕೊಂಡ್ರು. ನಾನು ಬೇಡ ಅಂತ ಅಂದೆ, ಇಲ್ಲಾಂದರೆ ಚೆನ್ನಾಗಿರಲ್ಲ ಕಣಮ್ಮ, ಜನ ಇಷ್ಟಪಡಲ್ಲ ಅಂತ ಅಂದರು. ಸೊ ಅದಕ್ಕೆ ಸಾಲ್ಟು ಏನು ಹಾಕೊಳ್ಳಲ್ಲ. ಸ್ವೀಟ್ ಬೂಂದಿಗಾಗಲಿ ಖಾರ ಬೂಂದಿಗಾಗಲಿ ಪ್ಲೈನ್ ಕಡಲೆ ಹಿಟ್ಟು ನೀರು ಅಷ್ಟೇ. ಅದನ್ನು ತುಂಬ ಚೆನ್ನಾಗಿ ನೋಡಿ ಇವರು ಕೈಲಿ ನಾದ್ಕೋತಿದ್ದಾರೆ. ಅಲ್ಲಿ ನೀಟಾಗೆ ಮಾಡಿದ್ರು, ಬಟ್ ಕಡಲೆ ಹಿಟ್ಟಲ್ವ, ಸೊ ಅದು ಆಟೋಮೆಟಿಕಲಿ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗುತ್ತೆ. ನೀಟಾಗಿ ಒಂದು ಈ ಥರ ನೋಡಿ ಅವ್ರು ಇದು ಮಾಡ್ಕೊಂಡಿದ್ದಾರಲ್ಲ, ಆ ಥರ ಮಾಡ್ಕೋಬೇಕು ನೀಟಾಗಿ. ನಾವು ಮನೆ ಆಚೆ ಕಡೆ ಮಾಡಿಸ್ತಾಯಿದ್ವಿ. ಆಲ್ಮೋಸ್ಟ್ ನಮ್ಮನೆ ಏನೇ ಫಂಕ್ಷನ್ ಮಾಡಿದ್ರು ಮನೆ ಹೊರಗಡೆನೇ ಮಾಡಿಸೋದು. ಹಿಂದೆ ಜಾಗ ಇದೆ, ಸೊ ಶೀಟೆಲ್ಲ ಹಾಕ್ಕೊಂಡವ್ರಲ್ವ, ಅಲ್ಲಿ ನೀಟಾಗಿ ನೆರಳು ಇರುತ್ತೆ, ಮಾಡೋಕ್ಕೂ ಚೆನ್ನಾಗಿರುತ್ತೆ, ಡಸ್ಟ್ ಏನೂ ಆಗೋಲ್ಲ ಅಂದ್ಬಿಟ್ಟು ನೀಟಾಗಿ ಮಾಡ್ತಾರೆ. ನೋಡಿ ಅದನ್ನು ಕುಟ್ಟಬೇಕು ನೀಟಾಗಿ. ನಾವು ಮನೆಗಳಲ್ಲಿ ಮಾಡೋದಾದರೆ ಈ ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಥರದ ಪಾತ್ರೆಯಲ್ಲಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು ಸಲ ಎತ್ತಿ ಇಡ್ತಾರಲ್ಲ, ಅದನ್ನು ಮತ್ತೆ ತೆಗೆದು ಒಂದು 10 ಸೆಕೆಂಡ್ಸ್ಗೆ ಮತ್ತೆ ನಾವು ರೀಫ್ರೈ ಮಾಡಬೇಕು. ಅಂದರೆ ಮತ್ತೆ ಅದೇ ಎಣ್ಣೆ ಒಳಗಡೆಗೆ ಹಾಕಿ ಅದೇ ಬೂಂದಿನ 2 ಸಲ ನಾವು ಕಾಯಿಸೋದ್ರಿಂದ ಅದು ಕ್ರಿಸ್ಪಿನೆಸ್ ಬರುತ್ತೆ ಬೂಂದಿ. ಸೊ ಯಾಕೆ ತುಂಬ ಬೆಳಗ್ಗೆ ಒಂದು 11 ಗಂಟೆಗೆ 10:30 ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಇದು ಸಂಜೆ 3 ಗಂಟೆ ಗಂಟ ಮಾಡೋರೆ ಕೆಲಸನ. ಇದ್ರ ಜೊತೆ ನಾವು ಮನೆಗೆ ಮೈಸೂರು ಪಾಕ್ ಅಂತ ಮಾಡಿಸ್ಕೊಂಡ್ವಿ, ಮತ್ತು ಖಾರ ಬೂಂದಿ ಮಾಡಿಸ್ಕೊಂಡ್ವಿ. ಖಾರ ಬೂಂದಿ ಚೆನ್ನಾಗಿ ಬಂತು. ಮೈಸೂರು ಪಾಕು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಕತೆ ಬೇರೆಯೇ ಆಗೋಯಿತು. ಸೊ ದ್ರಾಕ್ಷಿ, ಕಲ್ಲರು, ಏಲಕ್ಕಿ ಮತ್ತು ತುಪ್ಪ, ಕಡಲೆ ಬೀಜ ಮತ್ತು ಇದು ಸಕ್ಕರೆ ಹೆಚ್ಚು ಕಮ್ಮಿ ಒಂದು 25 kg 30 kg ಸಕ್ಕರೆ ಅನಿಸುತ್ತೆ. ಸೊ ಇದು ಆಲ್ರೆಡಿ ಒಂದು ಟ್ರೇಯಲ್ಲಿ ನೋಡಿ ಮಾಡಿಟ್ಟಿದ್ದಾರೆ. ಇನ್ನೂ ಎಕ್ಸ್ಟ್ರಾ ಮಾಡ್ತಾಯಿದ್ದಾರೆ ಟ್ರೇಗಳಲ್ಲಿ. ಮತ್ತು ಇನ್ನೊಂದು ದೊಡ್ಡ ಪಾತ್ರೆ ಒಳಗಡೆ ಒಂದು 25 kg ಸಕ್ಕರೆನ ಹಾಕಿ, ಸಕ್ಕರೆಗೆ ಸ್ವಲ್ಪ ನೀರು ಹಾಕಬೇಕು. ಅವ್ರು ಹಾಕಿದ್ದೆ ಜಸ್ಟ್ ಒಂದು ಬಕೆಟ್, ಅಲ್ಲಿ ನೋಡಿ ಅರ್ಧನೂ ಇಲ್ಲ ಆ ಬಕೆಟಲ್ಲಿ, ಅಷ್ಟು ಹಾಕಿ ಅದ್ರ ಮೇಲೆ ಒಂದು ಅರ್ಧ ಲೀಟ್ರು ಹಾಲು ಹಾಕಿದ್ವಿ. ಹಾಲು ಏನಕ್ಕೆ ಹಾಕ್ತಾರೆ ಅಂತ ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ, ಭಟ್ರು ಅಂಕಲ್ ಹೇಳೋವರೆಗೂ. ಸೊ ಅದು ಮೆಲ್ಟ್ ಆಯ್ತಾ ಶುಗರ್ ಏನಾಯಿತು ಅಂದರೆ ಸಕ್ಕರೆಲಿ ಇರುತ್ತಲ್ಲ ಡಸ್ಟು, ಆ ಡಸ್ಟು ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ. ಅದೊಂದು ಸ್ವಲ್ಪ ಮೆಲ್ಟ್ ಆಗಬೇಕು. ಇದು ಆಲ್ರೆಡಿ ಒಂದು 3-4 ಟ್ರೇ ಆಗಿತ್ತು. ಆ ಮೇಲ್ಗಡೆನೇ ನಾನು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಸಕ್ಕರೆನ ಪೌಡ್ರ್ ಮಾಡ್ಕೊಬಾ ಅಂತ ಹೇಳಿದರು, ಮಾಡ್ಕೊಬಂದಿದ್ದೆ. ಅದನ್ನು ಮೇಲ್ಗಡೆನೇ ಹಾಕಿ ಮಿಕ್ಸ್ ಮಾಡ್ತಾರೆ. ಇದು ಸಕ್ಕರೆ ಪಾಕ. ಇಲ್ಲಿ ನೋಡಿ ಮಧ್ಯ ಹೋಲು, ಅದು ಆ ಥರ ಓಪನ್ ಆಯ್ತಾ ಡಸ್ಟ್ ಮೇಲೆ ಬರುತ್ತೆ. ಅದಕ್ಕೆ ನಾವು ಫ್ಲೇಮ್ ಜಾಸ್ತಿ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಅಲ್ಲಿ ತೋರಿಸ್ತಿದ್ದಾರೆ ನೋಡಿ, ಆ ಥರ ಬಂದಮೇಲೆ ಅವರು ಅದೇ ಪಾತ್ರೆಯಲ್ಲಿ ಸ್ಪ್ಯಾಚುಲ ಇಟ್ಕೊಂಡು ಮೇಲ್ಗಡೆ ಇದ್ದಂಥ ಎಲ್ಲ ಡಸ್ಟು, ಅಂದರೆ ಅದೇನು ಅಂದರೆ ಕೆಮಿಕಲು, ಆಲೆ ಮನೆಗಳಲ್ಲಿ ಮಡ್ಡಿ ಅಂತ ಕರೀತಾರೆ. ಈ ಬೆಲ್ಲ ಮಾಡುವಾಗ ತೆಗಿತಾರಲ್ಲ ಮೇಲ್ಗಡೆ ಬರೋವಂಥ ಮಡ್ಡಿ, ಸೇಮ್ ಸಕ್ಕರೆ ಪಾಕದಲ್ಲೂ ಬರುತ್ತೆ. ನೋಡಿ ಎಷ್ಟು ಕೆಮಿಕಲ್ಲು ಸಕ್ಕರೆ ಅಂತ ಅಂದರೆ, ನಾವು ನಿಜವಾಗ್ಲೂ, ನಾನು ನಿಜ ಹೇಳ್ತೀನಿ, ಟೇಸ್ಟಿಗೆ ಕೊಟ್ಟಾಗ ತಿಂದಿದ್ದು ಬಿಟ್ಟರೆ ನಾನು ಮತ್ತೆ ತಿಂದಿಲ್ಲ. ಅವರು ಎಲ್ಲನೂ ನೀಟಾಗಿ ಆ ಸ್ಪ್ಯಾಚುಲಾದಲ್ಲಿ ರಿಮೂವ್ ಮಾಡಿದ್ರು. ಅಷ್ಟು ಕೆಮಿಕಲ್ಲು ಮಡ್ಡಿನ ನೀಟಾಗಿ ತೆಗೆದಾದ್ಮೇಲೆ ಈ ಥರ ಕ್ಲೀನಾಗಿ ನೋಡಿ ಎಷ್ಟು ಕ್ಲೀನ್ ಆ್ಯಂಡ್ ಟ್ರಾನ್ಸ್ಪರೆಂಟಾಗಿದೆ ಅದು ಶುಗರ್ ಸಿರಪ್ಪು. ಅದು ಒಂದೆಳೆ ಅದಕ್ಕೆ ಬರಬೇಕಂತೆ ಅದು ಶುಗರ್ ಸಿರಪ್ಪು. ಅದಾದಮೇಲೆ ಅವ್ರು ಏನು ಮಾಡಿದ್ರು, ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡ್ರು, ಏಕೆಂದರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತ. ಅದಾದಮೇಲೆ ಡ್ರೈ ಇದ್ದಂತಹ ಏಲಕ್ಕಿ ಪೌಡ್ರಲ್ಲಿ ಮಿಕ್ಸ್ ಮಾಡಿದಂಥ ಬೂಂದಿನ ಶುಗರ್ ಸಿರಪ್ ಒಳಗಡೆ ನೀಟಾಗಿ ಎಲ್ಲರೂ ಸೇರ್ಕೊಂಡು ಮಿಕ್ಸ್ ಮಾಡಿದ್ರು. ನೋಡಿ ನೀಟಾಗಿ ಅವರು ಎಲ್ಲನೂ ಮಿಕ್ಸ್ ಮಾಡ್ತಿದ್ದಾರೆ. ಅದಾದಮೇಲೆ ಇವರು ನನಗೆ ಸಕ್ಕರೆ ಪೌಡ್ರು ಮಾಡ್ಕೊಬರಪ್ಪ ಅಂತ ಹೇಳಿದ್ರು. ಸೊ ನಾನೊಂದು 1-1.5 kg ಅಷ್ಟು ಸಕ್ಕರೆ ಪೌಡ್ರು ಮಾಡಿದೆ. ಅದಾದಮೇಲೆ ಅವರು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಆರಲಿ, ಅದು ಶುಗರ್ ಸಿರಪ್ನ ಹೀರ್ಕೊಳ್ಳಿ
ಅಬ್ಸರ್ವ್ ಮಾಡಲಿ ಎಲ್ಲ ಕಡಲೆ ಹಿಟ್ಟು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಏನು ಮಾಡಿದ್ರು, ಅದನ್ನು ಹಾಕಿ ಮತ್ತೆ ಮೇಲ್ಗಡೆ ಕ್ಲೋಸ್ ಮಾಡಿದ್ರು ಲಿಡ್ನ. ಕ್ಲೋಸ್ ಮಾಡಿ ವೆಯ್ಟ್ ಮಾಡಿ ಮತ್ತೆ ಓಪನ್ ಮಾಡಿ ಅದಾದಮೇಲೆ ಶುಗರ್ನ ಆ್ಯಡ್ ಮಾಡಿದ್ರು. ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ರು ಅದ್ರ ಜೊತೆ ಶುಗರ್ನ. ಇಲ್ಲಿ ನೋಡಿ, ಆ ಶುಗರು ಮತ್ತು ಏಲಕ್ಕಿ ಪೌಡ್ರು ಮತ್ತು ಉಳ್ಕೊಂಡಿತ್ತಲ್ಲ ಅದನ್ನು ಸಹಿತ ಮಿಕ್ಸ್ ಮಾಡಿದ್ರು. ಇಷ್ಟೇ, ಈಸಿ ಆ್ಯಂಡ್ ಟೇಸ್ಟಿ.